Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಈ ಒಂದು ವ್ಲಾಗ್ನ ನಾನು ಕಾರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಮತ್ತು ಮನೋಜ್ ಅವರು ರಾಜಸ್ಥಾನಿ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಏನು ಯಾಕೆ ಅಂತ ಹೇಳಿ ಹೋಗ್ತಾ ಹೇಳ್ತೀನಿ. ಲಾಸ್ಟ್ ಟೈಮ್ ಒಂದು ನಾವು ಗೇಮ್ ಆಡಿದ್ದು ನಿಮಗೆ ನೆನಪಿರ್ಬೋದು. ನಾನು ಚಾಲೆಂಜ್ ಕೊಡೋ ಥರ ಮನೋಜ್ ಅವ್ರಿಗೆ, ಆ ಚಾಲೆಂಜಲ್ಲಿ ಮನೋಜ್ ಅವ್ರು ಗೆದ್ದಿದ್ರು. ಹಾಗಾಗಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವಾಗ ಹೇಳಿದ್ದೆ. ಬಟ್ ನಮಗೂ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಸೊ ಹೋಗೋಕ್ಕಾಗಿರಲಿಲ್ಲ. ಇವಾಗ ಮನೋಜ್ ಅವರು ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಯಾವುದೋ ಒಂದು ಹೋಟೆಲ್ ಡಾಬಾ ಹೇಳಿದರೆ ಆ ಡಾಬಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಏನೂ ಕರ್ಕೊಂಡು ಹೋಗ್ತಾ ಇರೋದು ಅಂತ ಅಂದರೆ, ನಾನು ಹೇಳ್ದಂಗೆ ಚಾಲೆಂಜ್ ಮಾಡಿದ್ವಿ. ನಾನು ಏನೇ ಹೇಳಿದ್ರೂ ಮಾಡಬೇಕು ನೀವು ಅಂತ ಹೇಳಿಬಿಟ್ಟು ಆ ಚಾಲೆಂಜಲ್ಲಿ ಗೆದ್ದಿದ್ದಕ್ಕೆ ಮನೋಜ್ ಅವ್ರಿಗೆ ಇವತ್ತು ಡಿನ್ನರ್, ಲಂಚ್ ಡಿನ್ನರ್ ಯಾವುದಾದ್ರೂ ಸರಿ ಹೋಗ್ತಾ ಇದ್ದೀವಿ. ಲಂಚ್ ಅಥವಾ ಡಿನ್ನರ್. ಫೋನ್ ಯಾಕೆ ಮಾಡ್ತಾ ಇದೆಯಾ? ನಾವಿವಾಗ ಡಾಬಾ ಹತ್ರ ಬಂದ್ವಿ. ಏನಪ್ಪ ಅಂದರೆ ರಾಜಸ್ಥಾನದ್ದು ಒಂದು ಡಾಬಾ ಇದೆ. ಸೊ ಇಲ್ಲಿ ವೆಲ್ಕಮ್ ಹೆಂಗಿರುತ್ತೆ ಅಂದರೆ ಡೋಲೆಲ್ಲ ಬೇಕು ಅಂತ ಮಾಡ್ತಾ ಇದ್ದೀನಿ. ಹಂಗೆ ಹೋಗ್ರಾಡ್ತಾ ಇದೆಯಾ? ನಾನು ಅಲ್ಲಿ ನೋಡಿ ಇದೆಲ್ಲ ಏನು ಇಲ್ಲಿ ವೆಲ್ಕಮ್ ಹೆಂಗಿರುತ್ತೆ ಅಂತ ಅಂದರೆ, ಡೋಲೆಲ್ಲ ಬಡಿದು ಡೋಲ್ ಬಡಿತಾರೆ ಗೊತ್ತಾ, ಡೋಲು. ಸೊ ಅದೆಲ್ಲ ಬಡಿದು ವೆಲ್ಕಮ್ ಮಾಡ್ತಾರೆ. ಡೋಲೆಲ್ಲ ಬಡಿದು ವೆಲ್ಕಮ್ ಮಾಡೋದು ಈ ಥರ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಚಾರ್ಜಸ್ ಇದೆ. ಆದರೆ 2 ಅಡ್ಜಸ್ಟ್ ಮಾಡ್ಬೋದು. ನೀವು ಹೋಗ್ತಾನೆ ಸ್ನ್ಯಾಕ್ಸ್ ಅದೆಲ್ಲ ಸಿಗುತ್ತೆ. 7:30. ಯಾವ ಟೈಮ್ ಇದೆ ಸರ್? 7:30. आफ्टर डिनर का विजिट डिनर टाइम ओके डिनर टाइम ಎಲ್ಲ ಕಡೆ ಥ್ಯಾಂಕ್ ಯು. ಚೆನ್ನಾಗಿದೆ, ಒಂಥರ ನ್ಯಾಚುರಲ್ ಥರ ಮಾಡೋಕ್ಕೆ ಟ್ರೈ ಮಾಡಿದಾರಲ್ಲ. ಇಷ್ಟು ದೊಡ್ಡದಿದೆಯಾ ಮನೆ ಒಳಗಡೆ? ರಿಯಲ್ ಹಸು ಎಲ್ಲ ಇಟ್ಟಿದ್ದಾರೆ. ಏನಪ್ಪ ಅಂದರೆ ಈ ಹಳ್ಳಿ ಕಡೆ ಎಲ್ಲ ಹೋದಾಗ ನಾವು ಫೀಲ್ ಮಾಡ್ತೀವಲ್ಲ, ಆ ಥರ ಫೀಲ್ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ದಾರೆ. ಚೆನ್ನಾಗಿದೆ ಆ್ಯಕ್ಚುಲಿ. ಯಾರಾದರೂ ಬರಬೇಕು ಅಂತ ಅಂದರೆ ಬರ್ಬೋದು. ಎಲ್ಲಿ ಅಂತ ಅಂದರೆ ಹೆಸರುಘಟ್ಟ ರೋಡ್ಗೆ ಹೋಗುವಾಗ, ನಾನು ಇಲ್ಲೇ ಇರಲಾ? ಹೆಸರುಘಟ್ಟಗೆ ಹೋಗುವಾಗ ಇದು ಲೆಫ್ಟ್ ಸೈಡಲ್ಲೇ ನಿಮಗೆ ಸಿಗುತ್ತೆ, ಲೆಫ್ಟಲ್ಲೇ ಸಿಗುತ್ತೆ ಇದು ಡಾಬಾ ಬಂದುಬಿಟ್ಟು. ಚೆನ್ನಾಗಿದೆ ಆಯಿತಾ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮತ್ತು ಹುಡುಗಿರಿಗೆಲ್ಲ ಮೆಹಂದಿ ಎಲ್ಲ ಹಾಕೋದಿರುತ್ತಂತೆ, ಏನೇನೋ ಆ್ಯಕ್ಟಿವಿಟಿ ಇದೆ. ಬನ್ನಿ ನೋಡೋಣ. ಇಲ್ಲೆಲ್ಲ ಈ ಥರ ಆ್ಯಕ್ಟಿವಿಟಿ ಅಂತ ಸ್ಟಾರ್ಟಿಂಗ್ ಬರ್ತಾನೆ ಈ ಥರ ಇದೆ. ಇದೆಲ್ಲ ಮೇ ಬಿ ಬಾಲ್ ಈ ಥರ ಎಲ್ಲ ಹಾಕೋದು.
ಚೆನ್ನಾಗಿದೆ ಒಂಥರ. ಇದು ಪಾಯಿಂಟ್ ಗುರಿ ಮಾಡಿ ಹೊಡಿತಾರಲ್ಲ ಆ ಥರದ್ದು. ಮತ್ತು ಅಲ್ಲಿ ಹಸು ಇದೆ 2. ಚೆನ್ನಾಗಿದೆ. और बोले थे हम थोड़ी जड़ी निकाल लाएंगे और देखिए ऐसे करके हम छड़ी 3 बार घुमाएंगे। ಇದು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. देखो जरा तो खाली है, ये तो बिल्कुल रीता है। अरे ओ वाह देखो ठीक है, बढ़िया बहुत बढ़िया फिर से देखो, डबल से देखो, बहुत बढ़िया हाँ डबल से देखो। जब हमने ऐसे करके देखो 1 कॉइन हाथ में रखा और ऐसे झोले में हाथ डाला और ऐसे करके जब छड़ी घुमाया, वो भाग आ गई खेल खेल गया फिर से दिखाओ। अगर झोले में हाथ डाले 2 बना दे, नहीं 4 बढ़ाया। अरे तो 4 बनाते। ಕ್ಯಾಮಲ್ ವ್ಯಾಕ್ ಎಲ್ಲ ಇರುತ್ತೆ. ಆ್ಯಕ್ಚುಲಿ ನಾವು ಇದು ಮಾಡಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಿ ಕೊಟ್ಟು ಹೋಗ್ಬೇಕು. ವೆಲ್ಕಮ್ ಡ್ರಿಂಕಾ ಇದು? ಏನು ಡ್ರಿಂಕು? ಅಂಜಿ ಶರ್ಬತ್. ಏನಂತ? ಶರ್ಬತ್ ಚೆನ್ನಾಗಿಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಮಾರ್ವಾಡೀಸ್ ಅವ್ರೇನಿರ್ತಾರೆ ಅವರೇ ಇರೋದು. ಬಟ್ ಚೆನ್ನಾಗಿದೆ ಆಯಿತಾ, ಬಂದು ನೋಡ್ಬೋದು. ಇಲ್ಲೆಲ್ಲ ಹೇಗೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಏನು ಗೊತ್ತಾ, ಈ ಹುಡುಗಿ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಇವಳು ನನ್ನ ಡ್ಯಾನ್ಸ್ ಮಾಡು ಬಾ ಅಂತ ಕರೀತಾ ಇದ್ದಾಳೆ. ನಾನೇನಾದರೂ ಇಲ್ಲಿ ಡ್ಯಾನ್ಸ್ ಮಾಡಿದ್ರೆ ನನ್ನ ನೋಡಿ ಎಲ್ಲರೂ ನಗ್ಬಿಡ್ತಾರೆ ಅಷ್ಟೇ. ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ವಿ. ಅವ್ರು ಮಾತ್ರ ಬಾ ಅಂತ ಕರೀತಾ ಇದ್ದಾರೆ. ಅಷ್ಟೊಂದು ಸೌಂಡ್ ಬರುತ್ತೆ. ನಾನು ಮಾಡ್ತೀನಿ ಒಂದ್ಸಲ, ಬಾ. ಅದು ವೆಯ್ಟ್ ಆಯ್ತು. ಹೌದಾ? ಗಲೀಜು. ರೌಂಡ್ ಹೋಗೋಣ ಅದರಲ್ಲೇ. ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಹೋಗ್ಬೇಕು. ಹೋಗೋದಾ? कितना फ्री है? 50 रुपीस ಒಬ್ರಿಗೆ 50 रुपीस. ಸುಮ್ಮನೆ ಏನು ಮಾಡೋಕ್ಕೆ ಬಾ. ಆ್ಯಕ್ಚುಲಿ ಇಲ್ಲಿ ಸ್ನ್ಯಾಕ್ಸು ಈ ಥರ ಮಾರ್ತಾ ಇದ್ದಾರೆ. ಅಲ್ಲಿ ಟೀ ಈ ಥರ ಏನೇನೋ ಮಾರ್ತಾ ಇದ್ದಾರೆ. ಏನು ಆ್ಯಕ್ಚುಲಿ ಕೆಲವೊಂದು ಫುಡ್ಡೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಇಲ್ಲಿ. ಎಲ್ಲ ಫುಲ್ ಫುಡ್ಡೆಲ್ಲ ಅನ್ಲಿಮಿಟೆಡ್ ಅಲ್ವಾ ಮನು? ಬೇರೆ ಆ್ಯಕ್ಟಿವಿಟಿ ಏನಿರುತ್ತೆ ಅಂದರೆ ಈ ಥರ ಒಂಟೆ ರೈಡು ಈ ಥರ ಏನಿರುತ್ತೆ ಇದೆಲ್ಲ ಸಪ್ರೇಟ್ ನಾವು ಚಾರ್ಜ್ ಪೇ ಮಾಡಿ ಆಡಬೇಕಾಗಿರುತ್ತೆ. ಮನೋಜ್ ಅವರು ಇದೇನೋ ಕಚೋರಿ ಅಂತ ಹೇಳಿ ತಗೊಂಡು ಅಂಕಲ್ ಬಿಡಿ ಅಂತ ಅಂದರೆ ನಮ್ಮ ಕೈಯಲ್ಲಿ ಏನು ಹಾಕಿರ್ತಾರೆ ಈ ಥರ ಬ್ಯಾಂಡು. ಸೊ ಆ ಬ್ಯಾಂಡಲ್ಲಿ 1 2 3 ಈ ಥರ ಮೆನ್ಷನ್ ಮಾಡಿರ್ತಾರೆ. ಈ ಹಟ್ಟೆಲ್ಲ ಏನಿರುತ್ತೆ ಅಂದರೆ ಮನೆ ಥರ ಏನಿರುತ್ತೆ ಆ ಮನೆ ಮೇಲೂ 1 2 3 ಈ ಥರ ಹಾಕಿರ್ತಾರೆ. ನಾವೇನು ಸ್ನ್ಯಾಕ್ಸ್ಗಳನ್ನ ತೊಗೊಂಡು ತಿಂತೀವಿ ಅದು ಫ್ರೀ ಇರುತ್ತೆ. ಒಂದು ಸಲ ಒಂದು ಸ್ನ್ಯಾಕ್ಸ್ ಅಷ್ಟೇ. ಊಟದಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ಬಟ್ ಸ್ನ್ಯಾಕ್ಸ್ ಎಲ್ಲ ಒಂದೇ ಸಲ ಅವರು ಈಗ 1 ಅಂತ ಅಂದರೆ 1 ಬಂದುಬಿಟ್ಟು ಏನೋ ಸ್ನ್ಯಾಕ್ಸ್ ಇಟ್ಟಿದ್ದಾರೆ ಆಯಿತಾ. 1 ಐಟಮ್ನ ನಾನೇನಾದರೂ ತೊಗೊಂಡ್ರೆ ಇಲ್ಲಿ ಮಾರ್ಕ್ ಮಾಡ್ತಾರೆ, ಅಂದರೆ ಹೋಲ್ ಮಾಡ್ತಾರೆ.
ಸೊ ಅವಾಗ ನೆಕ್ಸ್ಟು ಅವ್ರಿಗೆ ಗೊತ್ತಾಗುತ್ತೆ ನಾವು ಆಲ್ರೆಡಿ ಯೂಸ್ ಮಾಡಿದ್ವಿ ಅಂತ. ನೆಕ್ಸ್ಟ್ ಅದನ್ನು ನಾವು ತೊಗೊಳಕ್ಕಾಗಲ್ಲ, ಬೇರೆ ಏನಾದರೂ ತೊಗೊಬೋದು. ಇವಾಗ ನಾನು ಟೀ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ನಾನು ತೋರಿಸ್ತೀನಿ ಯಾವ ಥರ ಅಂತ ಹೇಳ್ತೀನಿ. ನೋಡಿ, ಒಂದು ಬಂದ್ಬಿಟ್ಟು ಚಾಯ್. ಚಾಯ್ದು ಮಾರ್ಕ್ ಇವಾಗ ಗೊಂಬೆ ಆಟ ಆಡಿಸ್ತಾ ಇದ್ದಾರೆ. ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮನೋಜ್ ಅವರು ಇಲ್ಲಿ ಹೆಡ್ ಮಸಾಜ್ ಮಾಡಿಸ್ಕೊಳ್ತಾ ಇದ್ದಾರೆ. ಇಲ್ಲೊಂದು ಬಾವಿ ಇದೆ, ನಾನು ಅಬ್ಸರ್ವೇ ಮಾಡಿರಲಿಲ್ಲ. ಗೊತ್ತಾ, ಈ ಥರ ಫೋಟೋ ಎಲ್ಲ ತಗೊಬೋದು, ಮೀನ್ಸ್ ನಾವು ಮಾಡ್ತಾ ಇದ್ದೀವಿ ಅನ್ನೋ ಥರ. ನಾನು ಮಾಡ್ತೀನಿ ಇಡಿ, ನೀನು ಮಾಡಲ್ವಾ? ಇದೆ ಗೊತ್ತಾ, ಹಾವು ಏಣಿ ಆಟ ಇದೆ ಇಲ್ಲಿ, ಹಾವು ಏಣಿ ಆಟ. ಅದಾದ್ಮೇಲೆ ಇಲ್ಲಿ ಇದೇನಿದು ಮಣ್ಣಿನ ಮಡಿಕೆ ತಯಾರಿ ಹೇಗೆ ಮಾಡೋದು ಅಂತ ಹೇಳಿ. ಮಣ್ಣು ನಾವು ಅದು ಮಾಡ್ಬೋದು ಅನ್ಸುತ್ತೆ, ಮಣ್ಣುದು ಮಾಡೋಣ. ಇರೋ ಇದು ಫಸ್ಟ್ ನೋಡ್ಕೊಂಬಂದ್ಬಿಡ್ತೀನಿ. ಇದೇನು ಇಲ್ಲೇನೇನೋ ಇದೆ, ಹಸ್ತರೇಖೆ ಭವಿಷ್ಯ ಅಂತೆ, ನೀರು ಸೇದುವ ಬಾವಿ. ಇವನ್ನು ಹುಡುಗಿ ಸಿಕ್ಕಿಲ್ಲ ಅನ್ಸುತ್ತೆ. ನೀರು ಸೇದ್ಕೊಂಬರ್ತೀನಿ ಇರು, ಅವಾಂಟಿ ಬರಲಿ. ನಿಮ್ಗೆ ನೀರು ಬೇಕಾ? ನಾನು ನೀರು ಸೇದ್ಬಿಟ್ಟು ಬರ್ತೀನಿ. ಈ ಶೋಕಿಗೆ ಏನು ಕಡಿಮೆ ಇಲ್ಲ. ಈ ಮಡಿಕೆ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ಪರವಾಗಿಲ್ಲ, ಮಾಡಿ. ನಾವು ಮಾಡ್ಬೋದಾ? ಅದರೊಳಗಡೆ ಹಾಕೋ ಫಸ್ಟ್. ಇಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ರೆ ಟೋಲು ಬಾರಿಸೋದು ಈ ಥರ ಚೆನ್ನಾಗಿದೆ. ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅರಳಿ ಮರ ಇದೆ, ಹಸು, ಒಂದು ಹುಡುಗ, ಆಂಟಿ ಹಸು ಹಾಲು ಕರಿತಾ ಇದ್ದಾರೆ. ಮತ್ತೆ ನೋಡಿ ಚೆನ್ನಾಗಿದೆ ಒಂಥರ. ಟಾಯ್ಲೆಟ್ ಅದು, ಟಾಯ್ಲೆಟ್ ಅದು. ಇಲ್ಲಿ ಕೂರೋದಕ್ಕೆ ಅಂತ ಹೇಳಿ ಪ್ಲೇಸ್ ಮಾಡಿದ್ದಾರೆ. ಇದೇನು ಗೊತ್ತಾ,
ಎತ್ತಿನ ಗಾಡಿ ಇದು. ವಾವ್, ಅಲ್ಲಿ ನೋಡಲ್ಲಿ ಇದೇನಿದು? ಮೇಲ್ಗಡೆನೂ ಏನೋ ಇದೆ. ಮೇಲ್ಗಡೆ ಒಂದು ಫಸ್ಟ್ ಇಲ್ಲಿ ನೋಡ್ಬಿಟ್ಟು ಹೋಗೋಣ ಬಾ. ಇಲ್ಲಿ ಮಜ್ಜಿಗೆ ಕಡಿಯೋದು. ಮತ್ತೆ ಇದೇನಿದು? ಅಲ್ಲಿ ಜೋಕಾಲಿ ಇದೆ. ಓ, ಇಲ್ಲೂ ಮೇಲ್ಗಡೆ ಪ್ಲೇಸು. ಇಲ್ಲಿ ಮೇ ಬಿ ಮೆಹಂದಿ ಹಾಕ್ತಾ ಇದ್ದಾರೆ. ಅಲ್ಲಿ ಮೆಹಂದಿ ಹಾಕ್ತಾ ಇದ್ದಾರೆ. ಇದೇನಿದು? ರೊಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ. ಅದೇನದು? ಹುಕ್ಕ ಅಲ್ಲ? ಮೇಲ್ಗಡೆ ಏನಿದೆ ಅಂತ ಹೋಗ್ತಾ ಇದೀವಿ. ಏನೂ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಮೇಲೆ ಖಾಲಿ ಪ್ಲೇಸು. ಇಲ್ಲಿ ತೋಟ ಎಲ್ಲ ಇದೆ ನೋಡಿ. ಅಡಿಕೆ ಮರ, ಡಾಬಾ ಹಿಂದೆ ಅಡಿಕೆ ಮರ ಇದೆ. ಇಲ್ಲೇನು ಇಲ್ಲ, ಖಾಲಿ ಅಷ್ಟೇ ಇದು. ಸುಮ್ಮನೆ ಫೋಟೋ ಗೀಟೋ ಇಟ್ಕೊಬೇಕಂದ್ರೆ ಇಲ್ಲಿ ಬರ್ಬೋದು. ನಡಿ ಹೋಗೋಣ. ಎಲ್ಲಿ ಜೋಕಾಲಿ? ಇಲ್ಲಿ ಕೆಳಗಡೆ ಐತೆ ಜೋಕಾಲಿ. ಇಲ್ಲಿ ಮೆಹಂದಿ ಎಲ್ಲ ಹಾಕ್ತಾ ಇದ್ದಾರೆ. ನಾನು ಹಾಕಿಸ್ಕೊಳ್ಳೋಣ ಅಂತ ಬಂದೆ, ಬಟ್ ಜನ ಜಾಸ್ತಿ ಇದ್ದಾರೆ. ಥಿಂಕ್ ಮಾಡ್ತಾ ಇದ್ದೀವಿ. ನೋಡೋಣ, ಆಮೇಲೆ ಬರ್ತೀನಿ. ಮತ್ತು ಇಲ್ಲಿ ನೀರು, ಓ, ಇಲ್ಲಿ ಪಕ್ಷಿಗಳು ಬೇರೆ ಸಾಕ್ಬಿಟ್ಟಿದ್ದಾರೆ ನೋಡಿ. ಯಾರು ಬರ್ಡ್ಸ್ ಎಲ್ಲ ಇದೆ. ಇಲ್ಲೇನಿದೆ ಗೊತ್ತಿಲ್ಲ. ರೂಮ್ ಥರ ಇದೆ, ಬಟ್ ಇದೇನೋ ಗೊತ್ತಿಲ್ಲ. ಈ ಥರ ಇದೆ. ಇವಾಗ ಮೇಲ್ಗಡೆ ಇಲ್ಲೊಂದು ಇದಿದೆ, ಅಲ್ಲಿ ಹೋಗೋಣ, ನೋಡೋಣ ಏನಿದೆ ಅಂತ. ಇದೇನಪ್ಪ ಮೇಲ್ಗಡೆ ಅಂದರೆ ಪಾರ್ಟಿ ಹಾಲ್ ಥರ ಇದೆ ಅಷ್ಟೇ. ಮತ್ತು ಇಲ್ಲೆಲ್ಲ ಸ್ಪೇಸ್ ಇದೆ ಈ ಥರ. ಇಲ್ಲೆಲ್ಲ ಏನಪ್ಪ ಅಂದರೆ, ಇಲ್ಲಿ ಒಬ್ಬರು ಕನ್ನಡದವ್ರು ಕೆಲಸದವ್ರು ಸಿಕ್ಕಿದ್ರೆ ಅವ್ರನ್ನ ಕೇಳಿದೆ. ಆಲ್ಮೋಸ್ಟ್ ಎಲ್ಲರೂ ರಾಜಸ್ಥಾನ್ ಅಂದರೆ ಮಾರ್ವಾಡಿಸೇ ಬರ್ತಾರ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು 70% ಮಾರ್ವಾಡಿಸ್ ಇದೆ, ಒಂದು 30% ಅಂದರೆ ಆಂಧ್ರ, ತಮಿಳ್ನಾಡು ಮತ್ತು ಕರ್ನಾಟಕದವರು ಈ ಥರ ಬರ್ತಾರೆ ಅಂತ ಹೇಳಿದ್ರು. ಮನು ಮಕ್ಕಳಿಗೆ ಜಾರಬಂಡಿ ಮಾಡಿದ್ದಾರೆ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಜಾರಬಂಡಿಲಿ. ಪಿರಂಗಿ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಅಂತ ಹೇಳಿ ಮಾಡಿದ್ದಾರೆ. ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸು ಈ ಥರ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಒಂದ್ಸಲ ಟ್ರೈ ಮಾಡಿ ಬಂದು. ಫುಡ್ಡೆಲ್ಲ ಇನ್ನೂ ಟೇಸ್ಟ್ ಮಾಡಿಲ್ಲ ಹೇಗಿದೆ ಏನು ಅಂತ ಹೇಳಿ. ಫುಡ್ನ ಟೇಸ್ಟ್ ಆದಮೇಲೆ, ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ, ಶೇರ್ ಮಾಡ್ತೀನಿ. ಇಲ್ಲಿ ನಾನ್ ವೆಜ್ ಇಲ್ಲ, ವೆಜ್ಜು, ಫುಲ್ ವೆಜ್ಜು. ಈ ಥರ ಗೊಂಬೆ ವೇಷ ಹಾಕ್ಕೊಂಡು ನನ್ನ ಪಕ್ಕದಲ್ಲಿ ಬರ್ತಾ ಇರೋ ನಾನು ನೋಡಲಿಲ್ವಾ, ನೋಡ್ಬಿಟ್ಟು ಒಂದೇ ಸಲ ಭಯ ಆಗೋಗ್ತಿದೆ. ಏನಪ್ಪ ಈ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಏನಪ್ಪ ಅಂತ ಅಂದರೆ ಇದೆಲ್ಲ ಹಾಕೊಂಡು ಫೈನಲಾಗಿ ಹೇಗೆ ಮಾಡಿದೆ ಅಂತ ಹೇಳಿ. ಫೈನಲಾಗಿ ಈ ಥರ ಮೆಹಂದಿ ಹಾಕ್ಬಿಟ್ಟಿದ್ದಾರೆ ನನಗೆ. ಮತ್ತು ಇನ್ನೂ ಏನಾದರೂ ಹಾಕಬೇಕಾ ಅಂತ ಹೇಳಿದ್ರು. ನಾನು ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ಬಂದೆ. ಬೇಗನೆ ಹಾಕ್ಕೊಟ್ರು ಅಂತ ಹೇಳ್ಬೋದು. ನಾವು ಈಗ ಊಟಕ್ಕೆ ಅಂತ ಹೇಳಿ ಬಂದ್ವಿ. ಏನಪ್ಪ ಅಂದರೆ ತುಂಬ ಸೌಂಡ್ ಇತ್ತು, ಹಾಗಾಗಿ ನಾನು ಇಲ್ಲಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಇಲ್ಲಿ ತಟ್ಟೆ ಇಟ್ಬಿಟ್ಟು ಊಟ ಎಲ್ಲ ಸರ್ವ್ ಮಾಡ್ತಾರೆ.
ಏಟು ಮತ್ತು ಬಸ್ಸು ಇದೆಲ್ಲ ಇಡ್ತಾ ಇದ್ದಾರೆ. ಇದು ಸ್ವೀಟ್ ಥರ ಹಾಕ್ತಿದ್ದಾರೆ. ಇದೂ ಸ್ವೀಟ್ ಮತ್ತು ಸೌತೆಕಾಯಿ ಇವಾಗ ಊಟ ಎಲ್ಲ ಆಯಿತು ಆಯಿತಾ, ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫುಡ್ಡು ನನಗಂತೂ ಏನು ಅಷ್ಟು ಇಷ್ಟ ಆಗಲಿಲ್ಲ. ಮನು ನಿಮಗೆ? ಅವ್ರ ಸ್ಟೇಟ್ ಅವ್ರಿಗೆ ಅವ್ರಿಗೆ ಇಷ್ಟ ಆಗುತ್ತೆ ಅಷ್ಟೇ. ರಾಜಸ್ಥಾನ್ ಅವ್ರಿಗೆ ರಾಜಸ್ಥಾನ್ ಫುಡ್ ಅವ್ರಿಗೆ ಇಷ್ಟ, ಅವ್ರಿಗೆ ನಮ್ಮ ಫುಡ್ ಇಷ್ಟ ಆಗಲ್ಲ, ನಮ್ಮ ಫುಡ್ ಅವ್ರಿಗೆ ಇಷ್ಟ ಆಗಲ್ಲ. ಏನು ಹೇಳಿ. ಅಂದರೆ ಅವ್ರ ಫುಡ್ಡು ರಾಜಸ್ಥಾನ ಅವ್ರಿಗೆ ಇಷ್ಟ, ಹಾಂ, ಈ ರಾಜಸ್ಥಾನ ಅವ್ರಿಗೆ ನಮ್ಮ ಫುಡ್ ಇಷ್ಟ ಆಗಲ್ಲ, ಹಾಂ, ನಮ್ಮ ಫುಡ್ ಅವ್ರ ಫುಡ್ ನಮ್ಗೆ ಇಷ್ಟ ಆಗಲ್ಲ ಅಷ್ಟೇ. ಎಸ್, ನಮಗೆ ಅಂತ ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆಗಿದ್ದು ಯಾವುದು ಅಂದರೆ ಒಂದು ಸಾಂಬಾರು ಚೆನ್ನಾಗಿರ್ತದು, ಯಾವ ಸಾಂಬಾರು ಅಂತ ಗೊತ್ತಿಲ್ಲ, ಮತ್ತು ರೋಟಿ ಮತ್ತು ಬಟರ್ ಪನ್ನೀರ್ ಮಾಡಿದರು. ಅದು ಇವೆರಡೇ ನಂಗೆ ಇಷ್ಟ ಆಗಿದ್ದು, ಇನ್ನೇನು ಇಷ್ಟ ಆಗಲಿಲ್ಲ. ಮತ್ತು ನನಗೆ ನಿಮಗೆ ಒಂದು ನಿಮಿಷ, ನನ್ನ ಮುಖನೇ ಕಾಣಿಸ್ತಾ ಇಲ್ಲ. ನನಗೆ ಏನಪ್ಪ ಅಂತ ಅಂದರೆ ಲೈಕ್ ಹೇಗೆ ಹೇಳಿ, ಇಲ್ಲಿ ಏನಕ್ಕೆ ಬರ್ಬೋದು ಅಂತ ಅಂದರೆ ಎಂಜಾಯ್ ಮಾಡೋದಕ್ಕೆ ಬರ್ಬೋದಷ್ಟೇ. ಆ ಊಟ ಎಲ್ಲ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. 750 ನನಗೇನು ವರ್ತ್ ಅಂತ ಅನ್ನಿಸ್ಲಿಲ್ಲ. ಮತ್ತು ಇನ್ನೇನಪ್ಪ ಅಂತ ಅಂದರೆ ಫಸ್ಟು ರೋಟಿ, ಅದು ನೀವು ರೋಟಿ ಏನು ಕೊಟ್ಟಿದ್ರು ಅದನ್ನು ನೋಡ್ಬೋದು. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತೋ ಗೊತ್ತಿಲ್ಲ, ಸ್ವಲ್ಪ ಒಂದು ಚಿಕ್ಕ ಸೈಜಲ್ಲಿತ್ತು. ನನಗಂತೂ ಹೊಟ್ಟೆನೇ ತುಂಬಿಲ್ಲ. ಅದರಲ್ಲಿ ನಾನು ಏನೂ ಆಲ್ಮೋಸ್ಟ್ ತಿನ್ನಲೇ ಇಲ್ಲ. ಕರಿ ಇದೇನೇನೋ ಹಾಕಿದ್ರಲ್ಲ, ಅದು ಅಲ್ಲಲ್ಲೇ ಬಿಟ್ಟು ಬಂದಿದ್ದಾಯಿತು. ನಾನು ತಿನ್ನಲೇ ಇಲ್ಲ. ಆಲ್ಮೋಸ್ಟು ತಿಂದಿದ್ದು ಸ್ವಲ್ಪ ರೈಸು ಮತ್ತು ಕರಿ, ಬಟರ್ ಪನ್ನೀರ್, ಇಷ್ಟೇ. ನನಗೇನು ಇಷ್ಟಕ್ಕೇನೇ 750 ವರ್ತ್ ಅಂತ ಅನ್ನಿಸ್ಲಿಲ್ಲ. ಅದೇ ಎಂಜಾಯ್ ಮಾಡೋದಕ್ಕೆ ಬರ್ಬೋದು. ಫುಡ್ಡೆಲ್ಲ ಓಕೆ. ರಾಜಸ್ಥಾನ್ ಆ ಸೈಡ್ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಬಂದು ಟ್ರೈ ಮಾಡ್ಬೋದು. ಇವರು ಕಾರ್ನ ಪಾರ್ಕ್ ಮಾಡಿದ್ರಲ್ವ, ಸೊ ತೊಗೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಹಾಗೆ ಹೋಗ್ತಾ ನಮ್ಮ ಗುಂಡುಂಗು ಏನಾದರೂ ತೊಗೊಂಡೋಗ್ಬೇಕು, ಅವನಿಗೆ ನಾನು ಚಿಕನ್ ತೊಗೊಂಬರ್ತೀನಿ ಅಂದರೆ ಬಿರಿಯಾನಿ ತೊಗೊಂಬರ್ತೀನಿ ಅಂತ ಹೇಳಿ ಬಂದಿದ್ದೆ. ಏಕೆ ಅಂದರೆ ಬರುವಾಗ ಸಖತ್ ಹಠ ಮಾಡ್ತಾಯಿದ್ದ. ಸೊ ಹಾಗಾಗಿ ಎಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.